ರಜೋಗುಣದಿಂದ ಉತ್ಪನ್ನ ಆಗುವಂಥದ್ದು. ಮತ್ತು ಅದರ ಫಲ ಉಣ್ಣಾಕ ನಾವು ಬರಬೇಕಾಯ್ತು ಮಾಡಿದ್ರೆ. ಅದಕ್ಕೆ ನಮ್ಮ ನಿಜವನ್ನು ತಿಳ್ಕೊಳಕ್ಕೆ ಸತ್ವ ಪ್ರಧಾನವಾದ ಗುಣವನ್ನು ಪಡ್ಕೊಂಡ ಅದನ್ನು ಸಹಿತ ಹಿಂದಗಡೆ ಆ ಗುಣ ಅದು ಹೋಗಿಬಿಡ್ತದೆ ತಿಳಿಯುವ ಮಠ. ಅಲ್ಲಿ ತೋರಿಸಿ ಅದು ನಮ್ಮ ನಿಜವಾದ ಇರುವನ್ನು ತೋರಿಸಿ ಅದು ಹೋಗಿ ಸತ್ವ ಗುಣ ಸಹಿತ ಏನು. ಅದಕ್ಕೆ ರಜೋತಮ ಗುಣಗಳನ್ನು ಹೊಡೆದಾಗ ಸತ್ವ ಪ್ರಧಾನವಾದ ಗುಣವನ್ನು ಪಡೆದಾಗ ನಮ್ಮ ನಿಜದ ಎಚ್ಚರಿಕೆ ಮಾಡ್ಕೊಳ್ಳಿಕ್ಕೆ ಬರ್ತದೆ ನಮ್ಗೆ. ಅದನ್ನು ಅವಲಂಬನೆ ಮಾಡಬೇಕಾಗಿ ಸತ್ವ ಪ್ರಧಾನವಾದ ಗುಣ ಅದು ನಿಜ ಸ್ಥಿತಿಯನ್ನು ನಮ್ಗೆ ಅನುಭವ ತಂದ ಸತ್ವಾತ್ ಸಂಜಾಯಿತೆ ಜ್ಞಾನಂ ಅಂತ. ಜ್ಞಾನ ಯಾವಾಗ ಆಕೈತೆ ಅಂದ್ರೆ ಸತ್ವ ಪ್ರಧಾನ ಆತ್ಮ ಎಚ್ಚರಿಕೆ ಅವಸ್ಥಾ ಅಂದ್ರೆ ಮೂರು ಗುಣಗಳ ಸರ್ವೇರಿಗಿದೆ. ಒಮ್ಮೆ ತಮ ಆಕತಿ, ಒಮ್ಮೆ ರಜೋ ಆಕತಿ, ಒಮ್ಮೆ ಸತ್ವ ಆಕತಿ. ಸತ್ವ ಪ್ರಧಾನ ಆದಾಗ ಇದರ ಅರಿವು ನಮ್ಗೆ ಹೌದಪ್ಪ ಇದು ಅಂತ ಹೊಳದಂಗ ಫ್ಲಾಶ್ ಆದಂಗೆ ಆಕೈತಿ ಆ ಗುಣ ಅಷ್ಟು ಮ್ಯಾಗ ಬಂದಾಗ. ಮತ್ತ ಅದು ತೆಳಗೆ ಬಿತ್ತಂದ್ರೆ ಯಾವ ಗುಣ ರಜೋಗುಣ ಇತ್ತಂದ್ರೆ ಚಂಚಲ ಆಗಕೈತಿ ವಿಷಯ ಭೋಗ ಏನಪ್ಪಾ ಇದ ಹಿಂಗ ಇರ್ಬೇಕು ಅನ್ನೋದು. ತಮೋ ಪ್ರಧಾನ ಆತಂದ್ರೆ ಮಬ್ಬನ್ಯಾಗ ಬಿದ್ದು ಬಿಡ್ತೈತಿ, ಬರೇ ನಿದ್ದಿ. ಮತ್ತೊಂದು ಹೆಸರೇ ಇಲ್ಲ ಅದಕ್ಕೆ, ಬರೇ ನಿದ್ದಿನ ಹೊಡಿತೈತಿ. ಯಾವಾಗಿದ್ರು ಬರೇ ತೂಕಡಿಸ್ತಿರ್ತೈತಿ. ಆಲಸ್ಯತನ ತಮೋ ಗುಣದ ಇದು ಆಲಸ್ಯ. ಏನಾರ ಮಾಡ್ಬೇಕನ್ನೋ ಉತ್ಸಾಹಕತೆ ಇಲ್ಲ. ಹೌದಿಲ್ಲ? ತೂಕಡಿಕೆ, ನಿದ್ರೆ ಇವೆಲ್ಲ ತಮೋ ಗುಣದ ಲಕ್ಷಣಗಳೆಲ್ಲ. ಅದನ್ನು ಮಾಡ್ಬೇಕು, ಇದನ್ನು ಪಡಿಬೇಕು, ನಾವು ಹೊಸ ಅದನ್ನು ಮಾಡ್ಬೇಕು, ಅಲ್ಲಿ ಅದನ್ನು ಹುಡುಗ ಸಂಶೋಧನೆ ಮಾಡ್ಬೇಕು, ಹೊರಗೆ ಏನೇನೇನೋ ಮಾಡ್ತಿರ್ತಾನೆ ವಿಷಯಗಳ ಗದ್ದಲ. ಅದು ರಜೋ ಗುಣದ ಇದು. ಅದರಿಂದ ಕರ್ಮಗಳು ಘಟಿಸ್ತಾವೆ. ಈ ಸತ್ವ ಪ್ರಧಾನ ಆದದ್ದು ನಿಜವಾದದ್ದು ಯಾವುದಪ್ಪ ಇದ್ರಾಗ? ಯಾಕೆ ಇದ್ರ ಸಂಬಂಧ ನಾವು ಆ ವಿವೇಕ ಉದಯಕತೆಯಲ್ಲಿ ಸತ್ವ ಪ್ರಧಾನ ನಮ್ಮಲ್ಲಿ ಜಾಗೃತ ಆದಾಗ ನಮ್ಮಲ್ಲಿ ವಿವೇಕ ಜಾಗೃತ, ವಿಚಾರದ ಬೆಳಕು. ಅವಾಗ ಇದನ್ನು ಏನು ಇದು ಹಕ್ಕಿಕತಿ ಹಿಂಗ ಹೊಂಟಿವಲ್ಲ ನಾವು ಇದ್ರ ಬೆನ್ನ ಹತ್ತಿ ಅವಾಗ ಹೊಳಿತೈತೆ. ಅದನ್ನು ಪಡೆಯುವುದನ್ನ ನಮ್ಮ ಕರ್ತವ್ಯ. ಸತ್ವಗುಣ ಪಡೆಯುವುದನ್ನ ಮನುಷ್ಯನ ಜನ್ಮದ ಕರ್ತವ್ಯ. ಅದನ್ನು ಪಡಿಬೇಕು. ಅದಕ್ಕೆ ಯುಕ್ತಾಹಾರ ವಿಹಾರಶ್ಯ ಅಂತ ಒಂದು ಸಂಘ, ಅಂತ ಒಂದು ಆಹಾರ ಅವಶ್ಯ ಅದ ಬೇಕಾಗೈತೆ. ಸತ್ವ ಪ್ರಧಾನವಾದ ಗುಣವನ್ನು ಜಾಗೃತಗೊಳಿಸ್ಬೇಕಂದ್ರೆ ಅಂತ ಯುಕ್ತವಾದ ಸಾತ್ವಿಕ ಆಹಾರ ಸೇವನೆ ಮಾಡಬೇಕು. ಮತ್ತಂತ ವಾತಾವರಣದೊಳಗೆ ಇರಾಕ್ ಕಲಿಬೇಕು. ವಿಹಾರ ನಮ್ದು ಎಂಥದೈತೆ, ಸವಾಸ ಎಂಥ ಸವಾಸ ಇರುತ್ತೆ. ಅದರಿಂದನೂ ತಯಾರಾಗ್ತದೆ ಸಂಘದಂತೆ ಅಂಥವು ತಯಾರಾಕೋ ಗುಣಗಳು. ಉತ್ತಮರ ಸಂಘ ಬೇಕಲ್ಲ. ಮತಿಗೆ ಮಂಗಲವೀವುದಾವುದು ಉತ್ತಮರ ಸಂಘ. ಉತ್ತಮರ ಸಂಘ, ಉತ್ತಮ ಆಹಾರ ಸೇವನೆ, ಸಾತ್ವಿಕ ಆಹಾರ ಸೇವನೆ ಇವು ಅವಶ್ಯಕ. ಯುಕ್ತಾಹಾರ ವಿಹಾರಶ್ಯ ಭಗವದ್ಗೀತೆಯೊಳಗೆ ಸಾವಿರಾರು ವರ್ಷಗಳಿಂದ ಹೇಳ್ಯಾನ ಕೃಷ್ಣ ಪರಮಾತ್ಮ ಈ ಮಾತು. ಯುಕ್ತಾಹಾರ ತೂನ ವಿಹಾರ ಅಂತ ವಾತಾವರಣದೊಳಗೆ ನಾವು ಇರಾಕತ್ತೀವಿ ನೋಡಿ ಸಂಘದೊಳಗೆ. ಈ ನಮ್ಮಲ್ಲಿ ಇದು ಜಾಗೃತ ಆಕತಿ. ಅರ್ಜುನ ಇವೆಲ್ಲ ಇಲ್ಲ ಅಂಥವ್ರ ಸಂಘದಿಂದ ಅಂಥ ಗುಣಗಳ ಅಂಥ ಕರ್ಮಗಳನ್ನು ಮಾಡ್ಕೊಂತ ಹೋಗ್ತಾನ. ಅಂಥ ವಾತಾವರಣದೊಳಗೆ ಹುಟ್ಟ್ಯಾನ, ಅಂಥವ್ರ ಸಂಘದಾಗ ಬೆಳಿತಾನೆ. ಹೌದಿಲ್ಲ? ಅಂಥ ಕರ್ಮಗಳಲ್ಲಿ ತೊಡಗಿ ಜೀವನ ಎಲ್ಲ ಅದರಾಗ ಕೊನೆಗಾಣಿರ್ತೈತಿ. ಯಾರಿದನ್ನು ಎಚ್ಚರಗೊಳಿಸೋಲ್ಲ. ಅದನ್ನ ಬಿಟ್ಟು ಬರೋಕ್ಕಾಗೋದಿಲ್ಲ ತಾಗಿ. ಅದಕ್ಕೆ ತಾಗದೆ ಬಾಗದು, ಬಿಸಿಯಾಗದೆ ಬೆಣ್ಣೆ ಕರಗದು. ಹಂಗೆ ಬಾಳೆದಾಗ ಸುಖ ಇಲ್ಲ ಅನ್ನೋದು ಹೊಳದಾಗ ತನ್ನ ಕಡೆ ನೋಡ್ಕೊಳಕ ಪ್ರಯತ್ನ ಮಾಡ್ತಾನೆ ನೋಡ್ರಿ. ಈ ಜಾಗೃತ ಜಾತ್ರೆಯಿಂದ ಸುಖ, ಶಾಂತಿ, ನೆಮ್ಮದಿ ಏನಾರ ಸಿಕ್ಕೈತೆ ನಿನಗೆ? ಇದರಿಂದ ನಿನಗೆ ನೆಮ್ಮದಿ ಸಿಕ್ಕಿದ್ರೆ ನಿದ್ರೆಗೆ ಹೋಗೋ ಕೆಲಸ ಏನಿತ್ತಪ್ಪ? ಬ್ಯಾಸರಿಕಾಗಿ ನಿದ್ದೆ ಹೋಕ್ಕಿ ಇಲ್ಲೇ ಬ್ಯಾಸರಿಕೆ ಕಳ್ಕೋಬೇಕು. ಜಾಗೃತ ಜಾತ್ರೆಯಿಂದ ಮಜಾ ಮಾಡೋದಪ್ಪ. ಒಂದನ್ನು ನೋಡಿ ಒಂದೊಂದು ಎಂಜಾಯ್ ಮಾಡ. ಏನ್ ಬೇಕಾದ್ ನೋಡಿ ತಿನ್ನು, ಕುಡಿ, ಮಜಾ ಮಾಡು, ಎಂಜಾಯ್. ಏನೇನು ಯಾವ ಸುಖದ ಸಾಧನಗಳಂತ ಏನ್ ಮಾಡ್ಕೊಂಡು ಕುಂತಿಯಲ್ಲ, ಅವು ಸುಖ ಕೊಡ್ತಾವನು ನೋಡಂಗ.
ಇಂದ್ರಿಯ ಮತ್ತು ವಿಷಯ ವಸ್ತುಗಳು ಇವ ನಮಗೆ ಸುಖದ ಸಾಧನ ಅಂತ ನಾವು ಗಟ್ಟಿ ಇಟ್ಕೊಂಡು ಬರ್ತೀವಿ. ಇವು ಕೊಡ್ತಾವು ಇಲ್ಲೋ ಅನ್ನೋದು ನಾವು ವಿವೇಕ ನಮಗ ಇಲ್ಲ, ವಿಚಾರಣೆ ಮಾಡಿಲ್ಲ ನಾವು. ಹಂಗ ಕಣ್ಣು ಮುಚ್ಕೊಂಡು ಕುಡ್ರು ಬೆನ್ನು ಹತ್ತಿ ಕುಡ್ರು ಅದಾಗ ಹೊಂಟಿವಿ ನಾವು. ಅವು ಸುಖದ ಸಾಧನ, ಅವು ಸುಖನೂ ಅಲ್ಲ ದುಃಖನೂ ಅಲ್ಲ. ನಮ್ಮ ಮನಸ್ಸಿನ ಎಲ್ಲ ಐತೆ ಅನ್ನೋದು ಯಾವ ಗೊತ್ತಾಕತಿ. ಸುಖದ ಸಾಧನಗಳು ಸುಖವನ್ನು, ದುಃಖದ ಸಾಧನಗಳು ದುಃಖವನ್ನು ಯಾವ ಕೊಡೋದಿಲ್ಲೋ ಅವ ತನ್ನ ತಿಳಿದವ. ಅದ್ರ ಬಗ್ಗೆ ಅವಾಗ ಉದಾಸೀನ ಇರ್ತೈತಿ. ಅವು ಸುಖರೂಪನೂ ಅಲ್ಲ ದುಃಖ ರೂಪನೂ ಅಲ್ಲ, ನನ್ನ ಮನಸ್ಸಿನ ಕಲ್ಪನಾದಾಗ ಅದಾವು. ಏನ್ ನೀ ಅವು ಸುಖ ಕೊಡ್ತಾವಂತ ನೀ ತಿಳ್ಕೊಂಡು, ಯಾವ ಸುಖ ಕೊಡೋದಾಗಿದ್ರೆ ಎಲ್ಲರೂ ಸುಖ ಹೊಂದಿ ಬಿಡ್ತಿದ್ರು ಅವನು. ಯಾಕ್ರಿ ಅವುಗಳನ್ನು ಅವಲಂಬಿಸಿದವ್ರು. ಅವುಗಳನ್ನು ಗಳಿಸಾಕ್ ಹೊಂಟೀನಿ, ವಿಷಯ ವಸ್ತುಗಳೆಲ್ಲ ಸುಖ ಕೊಡ್ತಾವಂತೇಳಿ. ಅದಕ್ಕೆ ನಿನ್ನಲ್ಲಿ ವಿವೇಕ ಉದಯ ಆದಾಗ ಬಿಡಬೇಕಪ್ಪ ಅವನ ವಿಷಯ ಚಿಂತನೆಯನ್ನು ಕೈ ಬಿಡಬೇಕು. ಆರಾಮಿರ್ಬೇಕಂದ್ರೆ ಬೇರೆ ದಾರಿನೇ ಇಲ್ಲ. ತೊರೆ ವಿಷಯವನು ವಿಷಯಾನ್ ತ್ಯಜ ವಿಷವತ್ ಅಲ್ಲಿ ಒತ್ತು ಹೇಳ್ಯಾರ. ಮತ್ತೆ ಅಷ್ಟಾವಕ್ರಮಗಳು ವಿಷ ಅಂತ ತಿಳಿದು ಕೈ ಬಿಡ, ಹಂಗ ಬಿಡಬೇಡ. ವಿಷ ಇದು ಕೊಲ್ತೈತಿ ಅಂತ ತಿಳಿದು ಕೈ ಬಿಡು ಅಂದಾರ ಅವ್ರು. ವಿಷಯಾನ್ ತ್ಯಜ, ಶಬ್ದ ಇರ್ಲಿ, ಸ್ಪರ್ಶ ಇರ್ಲಿ, ರೂಪ ಇರ್ಲಿ, ರಸ ಇರ್ಲಿ, ಗಂಧ ಇರ್ಲಿ, 5 ವಿಷ ಇವು ನಂಜು ಬೆರೆಸಿದ ಸವಿಯೂಟ ಅಂತ ನಿಜಗುಣರು ಅದನ್ನ ಹೇಳ್ಯಾರ, ಸ್ಪಷ್ಟ ಹೇಳ್ಯಾರ. ಈ ಇಂದ್ರಿಯಗಳ ಸಂಪರ್ಕದ ಒಡನಾಟಿನದ ನಂಜು ಬೆರೆಸಿದ್ದಪ್ಪ ಇದು, ವಿಷ ಮಿಶ್ರಿತ ಸವಿಯೂಟ. ಬೇಡ ಬೇಡಲೆ ಮನವೇ, ಮನಸ್ಸಿಗೆ ಮೇಲೆ ಮೇಲೆ ಎಚ್ಚರಿ, ಬೇಡ ಬೇಡಲೆ ಮನವೇ ಈ ಭೋಗದ ಒಡನಾಟ ನೋಡು, ನಂಜು ಬೆರೆಸಿದ ಸವಿಯೂಟ. ಕೇಡು ಕಡೆ ಉಳಿಯುವುದು ಮಾಯೆ ಕೈ ಮಾಟ. ಕಡಿಗೆಲ್ಲರೂ ಏನಾಯ್ತು, ನಿರಾಶೆ ದುಃಖ ಅನುಭವಿಸ್ಬೇಕಾಗಿತ್ತು. ಹಲವು ದುಃಖಗಳನ್ನು ಅನುಭವಿಸುವ ನಿನಗಿನ್ನು ಸವಿಯದ ಆನಂದಬಹುದು ಶಂಭುಲಿಂಗದ ಭಜನೆ ಭಕ್ತಿಯುಳು ಎಂಬುದು ಅರಿಯದೆ. ಸುಖರೂಪವಾದಂತಹ ನಿನ್ನ ಸ್ವರೂಪದ ಜ್ಞಾನ ಮಾಡಿಕೊಂಡಾಗ ಯಾಕ್ರಿ ಅಂತ ಅದ್ರ ಕಡೆ ಲಕ್ ಕೊಡು ನೀನು. ಇದೇನು ಹೋಗ ವ್ಯವಹಾರದಾಗ ನಿನ್ನ ಜೀವನ ಎಲ್ಲ ಹಾಳು ಮಾಡ್ಕೊಂಡೆಲ್ಲ. ಎಂಥ ಜನ್ಮ ಹಾಳು ಮಾಡ್ಕೊಂಡೆಲ್ಲ. ಇದ್ರ ಬೆಣ್ಣ ಹತ್ಯ. ಮಹಾತ್ಮ ಪುಣ್ಯಾತ್ಮ ಹೊಳಿದೈತಿ ನೋಪ. ಇದು ಸತತ್ ಏನಾರ ಇದು ಎಡೆಬಿಡದೆ ಅಭ್ಯಾಸ ನಡೆದ್ರೆ ಹೊಳದ್ರೆ ಹೊಳಿಬೇಕಿಲ್ಲ ಅಂದ್ರೆ ನಾವು ಅಷ್ಟು ಕೇಳ್ತೇವೆ ಮತ್ತು ಅಂತಂದ್ರೆ ಬೇರಿತೇವೆ. ಅದು ತನ್ನಂಗ ಮಾಡ್ಕೊಂಡ್ಬಿಡ್ತೈತಿ. ಹೌದಿಲ್ಲ? ಯಾಕಡೆ ಹತ್ಬೇಕ್ರಿ ಇದು. ಒಂದ್ ಚೆರಿಗೆ ನೀರಾಗ ಒಂದು ವಾಟೆ ಹಾಲು ಹಾಕಿರಿ ಅದಕ್ಕೆ ಯಾಕ್ರಿ ಅದು ತಾನ ನೀರಾಗಿಬಿಡ್ತೈತಿ. ಮತ್ತೆ ತನ್ನ ಹಾಲಿನ ಇದನ್ನು ಕಳ್ಕೊಂಡ್ಬಿಡ್ತೈತಿ ಅದೆಲ್ಲ. ಹಂಗೆ ನಾವು ಸಂಘ ಅಂತದ್ರಾಗ ವೇಳೆ ಕಳೆದ ಇದನ್ನೆಲ್ಲ ಕಳ್ಕೊಂಡ್ಬಿಡ್ತಾವ. ಅದಕ್ಕೆ ಅದ್ರಾಗ ಬೆರಿಬಾರ್ದು. ಜಡಬುದ್ಧಿ ಜಡ ಸಂಘದಾಗ ಬೆರೆದಂಗ ಇದ್ರ ಅಭ್ಯಾಸದಾಗಿದ್ರೆ ಇದು ಪ್ಯೂರ್ ಇರ್ತೈತಿ. ಅದ್ರಾಗ ಬೆರತಿ ನೀನ್ ಇದನ್ನ ಕಳ್ಕೊಂಡ್ಬಿಡ್ತೀನಿ ಮತ್ತೆ. ಹೌದಿಲ್ಲ? ಒರಿಜಿನಾಲಿಟಿ ಹೋದ್ ನಿನ್ನ. ಅದಕ್ಕೆ ಆ ಸ್ಥಿತಿ ಅನುಭವಕ್ಕೆ ಬರೋವರೆಗೂ ನಾವು ದೂರ ಇರ್ಬೇಕು ಜಡಬುದ್ಧಿ ಜಡ ಸಂಘದಿಂದ. ಅವ್ ಹೊಂದಿದ ಮ್ಯಾಗ ಅವಾಗೇನು ಅನಿಸೋದಿಲ್ಲ ತಾಗಿಂತ ಅದ್ರಾಗ ಎಂಟರ್ ಆಗಕ್ಕೆ ಹೋಗೋದಿಲ್ಲ. ತಿಳಿದ ಮ್ಯಾಗ ಗೊತ್ತೈತಿ ತಗೊಳ ನನಗೆ ಬೇಕಾದೈತಿ ಅಂದ್ರೆ ತೋರಿದ ಸುಧಾ ಹೊಳೆ ನೋಡುದು ನಾವು. ಕೇಳ್ಬೇಡ ಅಂತಿದ್ರ ಹೊಳೆ ಸ್ಥಿತಿ ಪಡೆದ ಮ್ಯಾಗ ಅವಾಗ ಅವಾಗೇನಾಗುದಿಲ್ಲ. ಸಾಧಕಗೆ ತಡೆಯಲಿಕ್ಕೆ ಪಸಿಗೆ ಬೀಳ್ತಾನ. ಅದಕ್ಕೆ ಸಾಧಕರಿಗೆ ಅಂಥವೆಲ್ಲ ವರ್ಜಿ ಮಾಡಬೇಕು, ಪತ್ತೆ ಮಾಡಬೇಕಾಗ್ತದೆ. ಹೌದಿಲ್ಲ? ಇದು ಪತ್ಯಾಹಾರ ಬೇಕು ಬೇಡ, ಆಹಾರ ಅಂತ ಆಹಾರ ವಿಹಾರ ಅಂತ ಪತ್ತೆ ಮಾಡಬೇಕು. ಜಡಬುದ್ಧಿ ಜಡಸಂಗ ನೀ ಅದನ್ನ ಪತ್ತೆ ಮಾಡಲಿಲ್ಲ ಅಂದ್ರೆ ಮತ್ತೆ ಅದ್ರ ಫಲ ಉಣ್ಬೇಕಾಕತಿ. ರೋಗ ಉಲ್ಬಣ ಆಕತಿ ಪತ್ತೆ ಮಾಡಲಿಲ್ಲ ಅಂದ್ರೆ. ಹಂಗ ಆಗ್ಬೇಕ್ರಿ ನಮ್ಗೆ. ಅದು ಇರ್ಬೇಕು ಇದು ಇರ್ಬೇಕಂದ್ರೆ ಸಾಧ್ಯ. ಅದನ್ನ ಬಿಡಬೇಕು. ಒಂದು ಬಿಟ್ಟಾಗ ಒಂದು ಪಡೆಯಕ್ಕೆ ಬರ್ತೈತೆ. ನನಗೆ ಬಾಳೆ ಬದುಕೂ ಇರಬೇಕು, ಇಂದ್ರಿಯ ಸಂಪರ್ಕ ಭೋಗನೂ ಇರಬೇಕು, ನನಗೆ ದುಃಖದಿಂದನೂ ಬಿಡುಗಡೆ ಆಗ್ಬೇಕಂದ್ರೆ ಎಂದೂ ಸಾಧ್ಯ ಇಲ್ಲ. ಅದು ಒಂದು ನಡೆದಾಗ ಒಂದು ಬಂದಾದಾಗ ಒಂದು ನಡಿತೈತಿ. ಈ ಜಗತ್ತಿನ ಭೋಗ ಭಾಗ್ಯಗಳು ಬೇಕಂತಂದ್ರೆ ನಿಜವಾದ ಸುಖ ಕಳ್ಕೋತಿ. ನಿಜವಾದ ಸುಖ ಶಾಂತಿ ಬೇಕಾಗಿತ್ತಂದ್ರೆ ಈ ಭೋಗ ಭಾಗ್ಯಗಳನ್ನೆಲ್ಲ ತೃಣ ಅಂತ ಟುಲ್ಲಕಂತ ತಿಳಿದು ಕೈ ಬಿಡು. ಇದ್ರಾಗ ಏನೂ ಲಾಭ ಇಲ್ಲ ಅಂತ.
ಹೆಂಗೆ ನಿನ್ನ ಕೈ ಒಳಗೆ ಐತಿ ನಾವು ನಿನ್ನ ಭವಿಷ್ಯ ಹೆಂಗೆ ಮಾಡೋದು. ಇದ್ರ ಬೆನ್ನು ಹತ್ತೇನೆ ಅಂದ್ರೆ ಇದ್ರ ಬೆನ್ನು, ಇದು ಬೇಕಂದ್ರೆ ಇದು ಬೆನ್ನು. ಇದ್ರ ಬೆನ್ನು ಹತ್ತಿದಾಗ ಏನು ಪರಿಣಾಮ ಆಗೈತಿ, ಇದ್ರ ಬೆನ್ನು ಹತ್ತಿರ ಏನಾಗೈತಿ ನೋಡ್ಕೋ. ನೋಡಿ ಎಲ್ಲಾನು ಯಾಕ್ರಿ ನೋಡಿ ಮತ್ತೆ ಮೋಹಕ್ಕೆ ಬೀಳ್ತಿ ಅಂದ್ರೆ ಏನು ಹೊಸಾದಿಲ್ಲ ನಿನಗೆ. ಎರಡು ಸಲ ಹುಟ್ಟಿಟ್ಟು ಬಂದು ಮಾಡಿಲ್ಲ ಅದನ್ನ. ಮಾಡಿದ್ದನ ಮಾಡೋ ಕೆಸಬಾಯದಾಸ. ಉಂಡುದುದನೇ ಮಗುಳೆ ಉಣ್ಣುತ್ತ ಮೇಳವಿಸುವುದನೇ ಮೇಳವಿಸುತ್ತ. ಎಷ್ಟು ಸಲ ಹುಟ್ಟಿ ಬಂದು ಮಾಡಿಲ್ಲ ನೀ ಇದನ್ನ. ಇಂದ್ರಿಯ ಸಂಪರ್ಕ ಭೋಗ. ಆದರೂ ಅದರದ್ದು ಲಾಲ್ಸ ಹೋಗ್ಬಲ್ದು. ಅದಲ್ಲ ಮುದುಕಾದ್ರೂ ಹೋಗುದಿಲ್ರಿ ಅದು. ಅದಕ್ಕೆ ಅಂಥವ್ನ ಬಲಿಗೆ ಹಾಕೋದು. ಎಂಥವ್ರನ್ನ ತಗೊಂಡು ಬಲಿಗೆ ಹಾಕೋದು. ಪಂಡಿತದನ ಸುಧಾವನ್ನು ಬಿಡುವುದಿಲ್ಲ. ನಾನು ಅನ್ನೋ ಪಂಡಿತನ ಬಲವಾನ್ ಇಂದ್ರಿಯ ಗ್ರಾಮವು ವಿದ್ವಾಂಸಮಪಿ ಕರ್ಷತಿ ಅಂತ. ಎಲ್ಲ ವಿದ್ವಾನ್ ಅದನಪ್ಪ, ಎಲ್ಲ ಪಾಂಡಿತ್ಯ ಪಡೆದಾನ, ಸಾಕಷ್ಟು ಐತಿ ವಿದ್ವತ್ತ ಇಂದ್ರ. ಅದರಿಂದ ಪಾರಾಗೋದು ಭಾಳ ಕಠಿಣ ಐತಿ. ಏನ್ ಕಾಮನ ಕಾಟ ತಪ್ಪಿಸ್ಕೊಳಕ್ಕಾಗಿರೋದಿಲ್ಲ. ಕಾಮನ ಕೈಯಾಗ ಸಿಕ್ಕ ಒದ್ದಾಡ್ತೈತಿ. ಕಾಮನ ಹೂಬಾಣದ ಗಾಯವನ್ನು ಜನ್ಮ ಜನ್ಮಾಂತರ ಮಾಸಕ್ಕಾಗುದಿಲ್ಲ. ಗೊತ್ತಾಗದಂಗ ಒಳಗೆ ಬಾಕ್ ಹೋಗದಂಗ ಇರ್ತೈತಿ ಅಂತೀರ. ನೆನೆಗೋಲಿನಿಂದ ನೋಯಿಸುವ ಅಲಗಿನ್ನುಂಟೆ. ನೆನಪು ಮಾಡಿದ ನಿನಗದ ಹೂಬಾಣ. ಯಾಕ್ರಿ ನಿನ್ನ ಏನ್ ಮಾಡ್ತೈತಿ ಮರ್ಗ ನೋಡ್ತೀವಿ. ಎಷ್ಟು ಚಂದ ಐತಿ ಉಪಾಯ, ಆದ್ರೆ ಚಲೋ ಆಕಿತ್ತು. ಮರಗದಿರು ಅಯ್ಯ ಅಂತಂದಾರ. ಚಂದೋಡಿ ಚಲುವೆಯರು ನಿನ್ನೆದುರು ಬಂದಾಗ ಕಾಮಕ್ಕೆ ತುತ್ತಾಗಿ ಮರಗದಿರು ಅಯ್ಯ. ಹಂಗಾಗದಂಗ ಆಕೈತಿ. ನೋಡು ತೆಗಿವ ಹಚ್ಚದನೆ ಹೊಳ್ಳೆ ಹಚ್ಚದನ ಅಂತಿ ಮತ್ತೆ. ಯಾಕ್ರಿ ತೆಗ್ದಾಗ ನೋಡ್ತಿ ಆಕತಿಲ್ಲ. ಸುಂದರವಾದ ವಸ್ತು ಐತಿ ನೋಡು ಕೆಟ್ಟ ಹೋಗೋದನ್ನ ಹಳಸೋದು ಅದೆಲ್ಲ. ಅದನ್ನು ತಗೊಂಡು ಏನ್ ಮಾಡ್ತೀವಿ, ಅದ್ರ ಕಡೆ ಯಾಕಲಿ ಲಕ್ಷ್ಯ. ಇದು ಈ ಮನಸ್ಸಿಗೆ ಬುದ್ಧಿ ಹೇಳಕ್ ಬರ್ತೈತೆ. ಭಾಳ ಕಠಿಣ ಐತಿ. ಸತತ ಇದು ಒಳಗ ಜಾಗೃತಿ ಇರ್ಬೇಕು, ವಿವೇಕ. ಈ ಹೇಳೋತ್ನ್ಯಾಗ ಓದುವಾಗ ಬರ್ತೈತಿ ಎಲ್ಲರಿಗೂ ಸ್ವಾಭಾವಿಕ. ಜಿಗ್ಜಿಗದ್ ಹೇಳ್ತೇವೆ ಇನ್ನೊಬ್ರಿಗೆ. ನನಗ ಬರ್ಬೇಕಲ್ಲ ಅದು ಹೊಳ್ಳೆ. ಅದ್ರಾಗ ಏನೂ ಇಲ್ಲ ಅಂತ ತಿಳ್ಕೊ. ಸತತ ಅಭ್ಯಾಸ ಗಟ್ಟಿ ಆಗ್ಬೇಕು. ಅಂದ್ರೆ ಏನಾರ ನೀನು ಸುರಕ್ಷಿತವಾಗಿರ್ತೀವಿ. ವಿವೇಕ ನಿನ್ನಲ್ಲಿ ಜಾಗೃತಿ ಇತ್ತಂದ್ರೆ. ಇಲ್ಲಾಂದ್ರೆ ನೀನು ಸುರಕ್ಷಿತವಾಗಿ ಉಳಿದು ಕಠಿಣ ಐತಿ. ಅದ ಗಾಣಕ್ಕೆ ಬಿದ್ದು ಹೊಕ್ಕಿ ಮತ್ತು ಅದಲ್ಲ ನಿನ್ನ ಜೀವನ ಎಲ್ಲ ಅದ್ರಾಗ ಹೋಗಿಬಿಡ್ತಿ. ಅದ ಸೆಳುವಿಗೆ ಹೋಗಿಬಿಡ್ತಿ. ಭಾಳ ಕಠಿಣ ಅದ ಇದರಿಂದ ಪಾರಾಗೋದಂತ. ಕಾಮನ ಕೈಯಿಂದ ಪಾರಾಗೋದು ಭಾಳ ಕಠಿಣ ಐತಿ. ಎಂತೆಂಥವ್ರನ್ನ ಬಿಡುದಿಲ್ಲ. ತರಗೆಲಿತ್ತಂದ ವಿಶ್ವಾಮಿತ್ರನಿಗನ ಯಾಕ್ರಿ ಕೆಲಸ ಆಗ್ಲಿಲ್ಲ. ಮೋಹಕ್ಕೆ ಬಿದ್ದ. ಎಲ್ಲ ಹೊರಗಿನ ಕೈ ಶಾಸ್ತ್ರನೂ ಕೈ ಬಿಡುವುದರಿ. ಅದನ್ನು ಶ್ರವಣ ಮನನ ನಿಧಿಧ್ಯಾಸನ ದೆರಕವಿಲ್ಲದೆ ಎಂದಿರ್ಪನು ನಿಜ ಸುಖದಲ್ಲಿ ಬಹುದಂದುಗವನ್ನೆಲ್ಲವನ್ನು ಅಳಿದುಳಿದು. ಇದನ್ನೂ ಹೇಳು ಗದ್ಲನ ಇದು. ಇದನ್ನೆಲ್ಲ ಬಿಟ್ಟು ಎಂದಿದ್ದೇನಪ್ಪ ನಾವು ಆರಾಮರು ಆನಂದದ ಭಾವದೊಳಗೆ. ಹಿಡ್ದದ್ದೆಲ್ಲ ಕೈ ಬಿಡುದ ನೋಡಿ, ಕಲ್ತದ್ದೆಲ್ಲ ಕೈ ಬಿಡು. ಸಣ್ಣವಿದ್ದಾಗ ಈ ಶರೀರ ನಾನಂತ ಕಲ್ತಿದ್ದಲ್ಲ. ಹೆಂಗೆ ದೊಡ್ಡವ ಹಾಕಿ ಹಂಗಂಗ ಹೆದರಿಕೆ ನಾಚಿಕೆ ಶುರುವಾದ. ಮುದುಕಾದಂಗ ಮತ್ತೆ ಸಣ್ಣ ಹುಡುಗರ ಗತಿ ಬರ್ತದೆ. ಶಕ್ತಿನೇ ಇಲ್ಲ, ಏನ್ ಮಾಡೋದ್ರಿ ಏನು. ಅಂಗಿ ಹಾಕೊಳಕ್ ಸಹಿತ ಬರುವಲ್ದು ನೋಡು, ಏನ್ ಮಾಡೋದು. ಎಲ್ಲ ನಿಶ್ಶಕ್ತ ಆಗ್ಬಿಡು. ಕರ್ಮೇಂದ್ರಿಯಗಳು ಕೆಲಸ ಮಾಡ್ಲಿಲ್ಲ ಅಂದ್ರೆ ಏನ್ ಮಾಡೋದಪ್ಪ. ಹಿಂಗಾಗಿತ್ತು ತಮ್ಮ ಆಟ. ಏನು ಕುಂಡ್ಸು ಕೈ ಈಚೆಗಿಂದ ತೆಗೆದು ಈಚೆ ಕಡೆ ಇಡಾಕಾಗೋದು. ಅಷ್ಟು ದೌರ್ಬಲ್ಯ ಆಗ್ಬಿಡ್ತಿ. ನರಗಳೆಲ್ಲ ಸತ್ ಬಿಟ್ಟು. ಯಾಕ್ರಿ ಕೈಕಾಲ ಆಡೋಲ್ವು, ಕಾಲು ಎಳ್ಕೊಳಕ್ ಬರುವಲ್ದು. ಯಪ್ಪ ಇತ್ತ ಕಿತ್ತಿಡು ಇದನ್ನ. ಪರಾದಿನ ಅದೆಲ್ಲ ಸರಿ. ಅಲ್ಲಿ ಮಠ ಬದುಕಬಾರ್ದು. ಏನ್ ಮಲಮೂತ್ರ ಸೇವಾ ಇನ್ನೊಬ್ಬರ ಕಡೆಯಿಂದ ಮಾಡಿಸ್ಕೊಳಕತ್ತೆ ಅಂದ್ರೆ ಅಲ್ಲಿ ಬದುಕಬಾರ್ದು ಅಂತ. ಅವತ್ತಿ ಶರೀರ ಹೋಗತ್ ನೋಡುವಂತ ಜೋರಂದ್ರೆ. ಪರರಾಧೀನ ಆಗ್ಬಾರ್ದು ಶರೀರ. ಮಲಮೂತ್ರ ಸೇವಾ ಪರಾಧೀನ ಆತಂದ್ರೆ ಮುಗಿದ್ ಜೀವನ ಭಾಳ ಬೇಸರ ಆಕತಿ. ಏನ್
ಭಾಳ ಕೆಡಕ್ ಅನಿಸ್ತೈತಿ ಇನ್ನೊಬ್ಬರ ಕಡೆಯಿಂದ ಮಾಡಿಸ್ಕೊಳಕೈತಿ ಅಂದ್ರೆ ಆ ಮಲಮೂತ್ರ ಸೇವಾದಿಗಳು ಅತ್ತಾಗ ತಿನ್ನೋದು ಕೈ ಬಿಡ್ತಾನ ಹೌದಿಲ್ಲ ಬ್ಯಾಡಪ್ಪ ಇನ್ನು ನನಗೆ ಸಾಕಿದು ಅಂತ ಇದು ಹೋಗ್ಲಿ ಇನ್ನು ಸಾಕಿದು ಪೀಡ ಅವ್ರಿಗೆ ಪೀಡ ಕೊಡೋದು ಬೇಡ ಎಷ್ಟಂತ ಇಟ್ಟರೆ ನಾವು ಏನು ಮಾಡೋದು ಮತ್ತು ಅವ್ರಿಗೆ ಪೀಡ ಕೊಟ್ಟಂಗೆ ಇದೆ ನಾವು ತಿನ್ನೋ ಸಹಿತ ಕೈ ಬಿಟ್ಬಿಡ್ತಾರೆ ತಿಳಿದವ್ರು ಹಿಂಗಾಗಿ ಎಷ್ಟೋ ಮಂದಿ ಬಿಟ್ಟಾರ ಹಂಗೆ ನಮ್ಮ ಅವ್ವನು ಹಂಗೆ ಮಾಡಿದ್ಲು ತಿನ್ನೋದ ಬಿಟ್ಲಕ್ಕೆ ಎಷ್ಟೊತ್ತು ಮಾಡ್ತೀಪ್ಪ ನೀನು ನಾ ಎಷ್ಟೊತ್ತಿದ್ರು ಆಶ್ರಮದಿಂದ ಹೋಗಿ ಆಕಿ ಮಲಮೂತ್ರದ ಸೇವಾ ಮಾಡ್ಬೇಕು ನಾ ಬರೋ ತನಕ ತಡಿ ಹಿಡ್ಕೊಂಡು ಕುಂದಿರ್ತಿರ್ಲಿಪ್ಪ ಯಪ್ಪ ಎಷ್ಟಂತ ಮಾಡೋದು ಇನ್ನು ಬ್ಯಾಡು ನನಗಂತಿದ್ಲು ತಿನ್ನಾಕ ಏನು ಕೊಟ್ಟರು ಹಿಂಗಾಗಿ ಬ್ಯಾಸರ ಆದೆ ಅವ್ರಿಗೆಲ್ಲಪ್ಪ ಆಕೈತಿ ನಮಗೂ ಹಂಗಾಕೈತಿ ಒಂದು ಪರಿಸ್ಥಿತಿ ಅಂತ ಅವ್ರು ನೋಡಿ ಪ್ರತಿಯೊಬ್ಬರಿಗೆ ಅದು ಆಗೋದನ್ನ ಶರೀರ ಧಾರಣ ಮಾಡಿದವ್ರಿಗೆ ಎಷ್ಟಂತಪ್ಪ ಇವ್ರಿಗೆ ಮಾಡೋದು ಬೇಯ್ತಿರ್ತಾರ ನೋಡಿ ಅವನು ಮತ್ತು ಕೆಲವು ಇನ್ನ ಬದುಕಬೇಕು ನಾನು ಅಂತಿರ್ತಾವ ಆ ವಿಚಾರಣೆ ಇರೋದಿಲ್ಲ ಏನ್ ಮಾಡೋ ಬದುಕ್ಯಾರ ನೀವು ಇನ್ನೊಬ್ಬರಿಗೆ ಪರಾಧೀನ ಆಗಿ ಬದುಕುವ ಅಷ್ಟಾಗ್ಬಿಡ್ದಾಗ ಹೋಗಿ ಬಿಡ್ಬೇಕು ನೋಡಿ ಶರೀರ ಅಂತಿದ್ರು ತಪ್ಪವ್ರು ಅನ್ಕೊಂತ ಬಂದು ಕೈ ಬಿಟ್ರು ಅಂದಂಗ ಒಂದು ಅವ್ರ ಬಾಯಿಗೆ ಅಂದ ಮಾತಿನಂತೆ ಅವರ ಜೀವನ ಹಂಗೈತಿ ಇವೆಲ್ಲ ಮಾಡಿದ್ರೇನು ತೊಳೆದ್ರೇನು ಅಂದ್ರೆ ಮಲಮೂತ್ರ ಸೇವಾ ಮಾಡಿದ್ರು ಕಳಸ ಚೆಲ್ಲಿ ಬಿಟ್ಟ ಎಂದ ಅವತ್ತ ಇನ್ನೊಬ್ಬರ ಕಡೆಯಿಂದ ಇದು ಮಲಮೂತ್ರ ಸೇವಾದಿಗಳನ್ನು ಮಾಡ್ಕೋತೈತಿ ಅವತ್ತಿ ಶರೀರ ಹೋಗ್ತೈತಿ ನೋಡಪ್ಪ ಅಂತ ಅಡ್ವಾನ್ಸ್ ಹೇಳಿದ್ರು ನೋಡ್ರಿ ಎಂಥವ್ರು ಇಚ್ಛಾ ಮರಣಗಳಿದ್ರು ಅವರು ಇಚ್ಛಾ ಸಂಕಲ್ಪ ಮಾಡಿಬಿಟ್ರೆ ಹೋಗ್ಬಿಡೋದು ಅದು ತಮ್ಮ ಇದರಿಂದ ಇಡಬಹುದಿತ್ತು ಇನ್ನೂ 110 ವರ್ಷದ ಮಟ್ಟ ಇಡಬಹುದು ಅದು ಇದಕ್ಕಾಗಿ ನೀವು ಇರ್ತೇವೆ ಅಂದ್ರೆ ಇಡ್ತೇನೆ ಅಂದ್ರೆ ಅಂಚವ್ರು ಮತ್ತು ಬಾಳೆಕ ಪಡ್ಕೊಳ್ಳೋದು ನಮ್ಗೆ ಬರೀ ಅದೇ ಹೆಸರ ಒಬ್ರು ಇದ್ರ ಬಗ್ಗೆ ಕೇಳವ್ರು ಯಾರು ಇಲ್ಲ ಇಷ್ಟು ಏನ್ ಕೇಳಿದೀವಿ ನಮ್ಗೆ ಸಂಶಯ ಬಂದೈತ್ರಿಪ್ಪ ಹೆಂಗಿದ್ರಾಗ ಒಬ್ಬರು ಕೇಳಿಲ್ಲ ಬರೇ ಬಾಳೆ ದೇಶನತ್ತ ಯಾರಿಗೆ ಹೇಳೋದಪ್ಪ ಇನ್ನು ನಮ್ಗ ನಾವು ಹೇಳ್ಕೋದಿದ್ರು ಇದಕ್ಕಾಗಿ ನೀವು ಇರ್ತೇವೆ ಅಂದ್ರೆ ಇನ್ನ ಇಡ್ತೇನೆ ಅದನ್ನ ಶರೀರ 110 ವರ್ಷದವರೆಗೆ ಇಡ್ತೇನೆ ಅಂದ್ರೆ ಇಡಾಕ್ ಬರ್ತೈತಿ ಅದು ಸಂಕಲ್ಪ ಹಂಗಿರ್ತೈತಿ ಅದು ಮುಂದುವರ್ಸಕ್ ಬರ್ತೈತಿ ಅದು ಹೌದು ಗಿರಾಕಿ ಇರ್ಲಿಲ್ಲ ಅಂದ್ರೆ ಅಂಗಡಿ ಮುಚ್ಚಿ ಬಿಡುದು ಗಿರಾಕಿ ಬರ್ಲಿಲ್ಲ ಅಂದ್ರೆ ಏನ್ ಮಾಡೋದು ಯಾಕ್ರಿ ಕೇಳ್ಬೇಕನ್ನೋ ಒಲವು ಇರ್ಲಿಲ್ಲ ಅಂದ್ರೆ ಯಾಕ್ರಿ ಇದ್ದಲ್ಲಿ ನಾವು ಬಂದೇವಪ್ಪ ನಿಮ್ಮ ಸಂಬಂಧ ಅಂತಿದ್ರ ಯಾಕ್ರಿ ಆ ಜೀವಿಗಳ ಪುಣ್ಯ ನಮ್ಮನ್ನು ಎಳ್ಕೊಂಡು ಬಂದೈತಿ ಇಲ್ಲಿ ಅಂತ ಆ ಪುಣ್ಯಾತ್ಮನದಾರು ಅದಾರ ಅದಕ್ಕೆ ಬಂದೈತಿ ಇಲ್ಲಿ ಶರೀರ ಅಂತಿದ್ರು ಪುಣ್ಯ ಜೀವಿಗಳು ಇರ್ಲಿಲ್ಲ ಅಂದ್ರೆ ಇಲ್ಲಿ ಬರ್ತಿದ್ದಿಲ್ಲ ಈ ನಾಡಿನ ಜನರಿಗೆ ಬರ್ಬೇಕಂದ್ರೆ ಪುಣ್ಯ ಇದ್ರ ಜೀವಿಗಳದ ಇಲ್ಲಿ ಅದಕ್ಕೆ ಹೇಳಕ್ ಬರ್ಬೇಕಾತ್ಪ ಈ ನಾಡಿಗೆ ಇಲ್ಲ ಅಂದ್ರೆ ಇಲ್ಲೇನು ಬರ್ಬೇಕು ನಾವು ಅಂತ ಹೌದಿಲ್ಲ ಈ ಋಣ ಸಂಬಂಧ ಬಂತಂದ್ರೆ ಹೇಳ್ಬೇಕು ಅನ್ನೋ ಅಲ್ಲಿ ಐತಲ್ಲ ಅದು ಒಲವು ಎಲ್ಲ ಋಣ ಸಂಬಂಧ ಐತಪ್ಪ ಇದು ಹಿಂದಿನ ಜನ್ಮದ ಐತಿ ಭಾಳ ಜನ್ಮ ಸಂಬಂಧ ಐತಿ ಅದಕ್ಕೆ ಬರ್ಬೇಕಾತಿಲ್ಲ ಅಂತ ಅವ್ರು ಊಟ ಮಾಡುವಾಗ ಹೇಳ್ತಿದ್ರು ಇಲ್ಲ ಅಂದ್ರೆ ಇಲ್ಲ ಸಂಬಂಧದಿಂದ ಎಲ್ಲವೂ ಋಣಾನು ಸಂಬಂಧದಿಂದ ಸತಿ ಸುತ ಆಲಯ ದನ ಕರ ಯಾವ ನಾಯಿ ಬೆಕ್ಕು ಸುದ ಋಣ ಸಂಬಂಧದಿಂದ ಕೂಡಿರ್ತಾವ ಋಣ ಹರಿತಂದ್ರೆ ನಾವೆಲ್ಲ ಅಗಲಿ ಹೋಗ್ಬೇಕು ನಾವ್ಯಾರು ನೀವ್ಯಾರು ಸಂಬಂಧಗಳು ಇಲ್ಲ ಅಂತ ಅಗಲಿ ಹೋಗ್ಬಿಡ್ತು ಸಾಸಿವೆ ಜಳಕ ಮಾಡುವಾಗ ಅವತ್ತ ಜಳಕ ಮಾಡುವಾಗ ಇಲ್ಲೇ ಉಳಿದೈತೆ ಹೆಚ್ಚು ಬಿಡಪ್ಪ ಅದೇನಿಲ್ಲ ಅಷ್ಟು
ಕೈಯಾಗೆಲ್ಲ ಒರೆಸ್ಕೊಂಡು ತಿಕ್ಕಿ ಹಚ್ಬಿಡಪ್ಪ ಅದನ್ನ ಏನ್ ಮಾಡ್ತೀವಿ ಉಳಿತೈತಿ ಅಂದ್ರೆ ಏನ್ ಮಾಡ್ತೀವಿ ಕಂಡಬಿಟ್ಟು ಹೇಳೇನ ಅಜ್ಜವ್ರನ್ನ ಜೀವ ಅವತ್ತ ಕಡಿಯುದು ನೋಡ್ರಿ ಅದು. ನಾನು ಒಬ್ಬನ ಇದ್ನಿ ಹಂಗ ತಿಕ್ಕುದ ನನಗ ಇದಾಗಿ ಅವ್ರಿಗೆ ಲಕ್ಷ ವರ್ಕ್ ಮಾಡಿ ಸಮಾಧಿ ಹತ್ತಿ ಬಿಡ್ತಿರ್ತಾರೆ. ಅವಾಗ ಬಾಯಿ ಮಾಡಿ ಅಪ್ಪರ ಅಂದಾಗ ಹಾ ಅಂದವ್ರು ನಮಸ್ಕಾರ ನಿಮ್ಗೆ ಹಿಂಗ್ಯಾಕೆ ಮಾಡ್ತೀರಪ್ಪ ಅಂತ ರಾಧಮ್ಮ ನಮಸ್ಕಾರ ಮಾಡೋದು ನಿಮಗೂ ನಮಸ್ಕಾರ ಏನ್ ಮಾಡ ರಾಧಮ್ಮ ಹಿಂಗೆಲ್ಲ ಅವ್ರ ಒಳಗಿನ ಇದನ್ನೆಲ್ಲ ಹೊರಗೆ ಹಾಕಾಕತ್ತ ನಮಗ ಗೊತ್ತಾಗ್ಲಿಲ್ಲ ತಿಳಿದಿಲ್ಲ ಅಂತಾರಲ್ಲ ಮಹಾತ್ಮರ ಸ್ಥಿತಿ. ನಮ್ಗ ಅವರು ಆರಾಮಕ್ಕರ ಅನ್ನೋದೇ ಇತ್ತು ನೋಡಿ. ನಾ ಚೆಂಡ ಹಿಡ್ಕೊಂಡು ಕುಂತೇನಿ ಆರಾಮಾಗ್ಬೋದು ಬಿಡವರಂತ ಡಾಕ್ಟರ್ ಎಲ್ಲ ಹೋಗಿ ಅವರು ಮಾತಾಡಕತ್ತಾರ. ಅವ್ರು ಹೋಗಿ ಎಷ್ಟು ಡಾಕ್ಟರ್ ಅಲ್ಲೇ ಡಾಕ್ಟರ್ ಸಿಬ್ಬಂದಿಗಳೆಲ್ಲ ಕೂಡಿ ಅಲ್ಲೇ ಹನುಮಂತ ಹೋಗಿದ್ದಾರೆ. ನಾನು ಚೆಂದ ಹಿಡ್ಕೊಂಡಿದ್ದವ ಜಮಾದಾರ ನನಗೆ ಹಿಂಗೆ ಹೊಳ್ಯಾಡ ಹೊಟ್ಟಿ ವೇದನಕ್ಕೆ ಅವ್ರು ಭಾಳ ಹೊಳ್ಯಾಡ ಚೆಂದ ಹಿಡ್ಕೋರಿ ಅದನ್ನ ನಾ ಗಾಡಿ ಕಡೆ ನಿಂತೆ ಅಜ್ಕ ಆ ಸಿಬ್ಬಂದಿ ಡಾಕ್ಟರ್ಗಳು ನನಗೇನು ತೊಂದರೆ ಆಗ್ಲಿಲ್ಲ ಅವ್ರಿಗೆ. ನಾ ಹಿಡ್ಕೊಂಡು ಚೆಂದ ಹಿಡ್ಕೊ ಅಡ್ಡಾಡೋದಕ್ಕೆ ಹಿಂಗೆ ಭಾಳ ಹೊಳ್ಸಾಡಕ್ತದ ಚೆಂದ ವೇದನ ಹೊಟ್ಟಿ ವೇದನ ಕೈಯು ಹೊಟ್ಟು ಅದ್ ಜ್ಞಾನಿ ಇರ್ಲಿ ಅಜ್ಞಾನಿ ಇರ್ಲಿ ಒದ್ದಾಡಕ ಬೇಕಾ ಶರೀರದ ಗುಣಧರ್ಮ ಅದ. ಅವ್ರ ತಿಳುವಳಿಕೆಯಿಂದ ಲಕ್ಷ ಫರ್ಕ್ ಮಾಡಿದ್ರೆ ಮುಗಿದು ಹೋಗ್ತೈತಿ ಇಷ್ಟ. ಅದನ್ನ ಅವ್ರಿಗೆ ಬರ್ಬೇಕಲ್ಲ ಆ ಟೈಮ್ನಾಗ ಬರೋದು ಭಾಳ ಕಠಿಣ ಐತಿ. ಅವ್ ಮುಂದೆಂತ ಸೂಚನೆ ತೋರಿಸಿದವು. ಎದ್ದು ಕೂಡ್ಲೆ ಕೇಳಿದ್ರು ನೋಡು ಏನಣ್ಣ ಗೂಗಿ ಗೋದಿರ್ತ ಕೇಳಿಸ್ತೇನೆ ನಾನು. ಇಲ್ರಿಪ್ಪ ನಿನಗೆ ಕೇಳಿಸ್ತೇನೆ ಇಲ್ಲ ನಾ ಹಿಂಗ ಹಚ್ಚಲ್ಕ ಹಾಸ್ತೆ ಮುಂಗ ಹಿಂಗ ಮಕ್ಕೋತಿದ್ನ ಅವ್ರು ಕದಾ ತೆಗೆದ ಕೂಡಲೇ ನಾನು ತುಳ್ದಾಟ ಹಾಕ್ಬೇಕು ಅವ್ರು ಹಿಂಗ ಮಕ್ಕೋತಿದ್ನ. ಅಂಥದ್ರಾಗ ಒಮ್ಮೊಮ್ಮೆ ತಪ್ಪಿಸಿ ಹೋಗಿದ್ರು ನೋಡು. ತಪ್ಪಿಸಿ ಹೋಗ್ಬೇಕಂತ ಬಡಗಿ ಬಗಲಾಗ ಕೈಯಾಗ ಚರಿಗೆ ಬ್ಯಾಟ್ರಿ ಲಾಟನ್ ಹಿಡೋರಾಗ ಒಮ್ಮೆ ಡನಲ್ ಅಂತ ಬಡಿಗೆ ಬಿದ್ದು ಬಿಡ್ತಿ. ರೆಡ್ಡಿಯಾರ್ ತಿಮ್ಮಾಪುರದಾಗ ನಾ ಹೊರಗೆ ಮುಕ್ಕೊಂಡ ಎದ್ದಿ ಎಷ್ಟು ಇದನ್ ಮಾಡಿನಪ್ಪ ಎಬ್ಬಸ್ಬಾರ್ದು ಮತ್ತೆ ಎದ್ದವನ ಹಾಸಿಗೆ ಹಂಗ ಹೋಗಿ ತಗೊಂಡ ಅವ್ರ ಮೇಲೆ ಮಕ್ಕೋರ್ಪ ದನದಿರ್ತೀರಿ ನಿದ್ದಿ ವಯಸ್ಸು ಅಂತಿದ್ರ ಯಾರಿಗೆ ವ್ಯವಸ್ಥಿತಿಲ್ಲ ಅವ್ರು ನಾವಾಗೆ ಎದ್ದು ನಾಳೆ ಶರೀರ ಬಿಡ್ತಾರಂದ್ರೆ ಇವತ್ತು ಸಂಜೆ ಇಲ್ಲೇ ನಡಿಕೆ ಮನ್ಯಾಗ ತೋಟದಾಗ ಎಲ್ಲಾರು ಊಟ ಗೀಟ ಮಾಡಿ ಮಲ್ಕೊಟ್ರ ಹೊರಗೆ ಹೋಗ್ಬರು ನೋಡಿಪ್ಪ ಅಂದ್ರೆ ನೋಡ್ರಿಪ್ಪ ಅಂದ್ರೆ ನಾನು ಮಲ್ಕೊಳಕತ್ತೀನಿ. ಹೋದ್ರಿ ನೀರಣ್ಣ ಯಾಕ್ರಿಪ್ಪ ಹೊರಗೆ ಹೋಗ್ಬರು ನೋಡಿ ಹೊರಗೆ ಹೋದಿವಿ ಎಲ್ಲಾರು ಮಲ್ಕೊಂಡಿದ್ರು ಕೂಡ ಹೊರಗೆ ಹೋಗಿ ಅಲ್ಲಿ ಇದ್ರಂಗ ಮಾಡಿತ್ತವ್ರು ಪೈಕಡಿ ಹೋಗ್ತಾ ದಾರ್ಯಾಗ ಅಲ್ಲೇ ಸಮೀಪ ಬಂದವ್ರು ಹಾಳು ನಿಂತು ಕೃಷ್ಣನ ಶರೀರ ಎಲ್ಲಿ ಹೋತು ಅಂದ್ರು. ಅಡವ್ಯಾಗ ಹೋತ್ರಿ ಅಲ್ಲಿ ಯಾರಿದ್ರಿ ಅಲ್ಲಿ ಅವನು ಬಳಗಿತ್ತು ಇತ್ತಲ್ರಿ ಎಲ್ಲಿ ಹೋದ್ರು ಯಾರ ಸಂಬಂಧ ಹಂಗಾರ ನೋಡಂಗ ಈ ಸಂಬಂಧಿಗಳು ಎಲ್ಲಿದಾವು ಈ ಶರೀರ ಸಂಬಂಧಗಳು ಎಲ್ಲಿದಾವು ಅಂತ ಪ್ರಶ್ನೆ ಮಾಡಿದ್ರು. ಅಜ್ಜವ್ರು ತಿಳ್ಕೊಳ್ಳಿ ಅಂತ ಮಾಡಿದ್ರೆ ನಮಗೇನದ ಅಷ್ಟ ನಮ್ಗೆ ಹಂಗ ಅನ್ಸಂಗ ಸಹಜ ಕೇಳ್ತಾರ ಬಿಡು ಪ್ರಶ್ನೆ. ನಮ್ಗೆ ಅವೆಲ್ಲ ಕೇಳಿದ್ವು ಇದ್ವು ಕೃಷ್ಣನ ಶರೀರ ಅಡವ್ಯಾಗ ಹೋತು ಇಷ್ಟ ಹೇಳಿದ್ ನಮ್ಗೆ ಯಾರಿದ್ರಂಗಾರ ಯಾರು ಇಲ್ಲ. ಹಂಗಾರೆ ಈ ಶರೀರಕ್ಕೆ ಯಾರದಾರ ನೋಡು ಸಂಬಂಧಗಳು ಎಲ್ಲ ಎಲ್ಲಿದಾವ್ರಿ ಋಣ ಮುಗಿತದ ಅದಿಲ್ಲ ಸಂಬಂಧಗಳು ಎಲ್ಲಿದಾವು. ಹನುಮಂತಗ ನಾ ರೆಡ್ಡಿ ತಿಮ್ಮಾಪುರ್ಗೆ ಹೋಗುವಾಗ ಅವನು ಕರ್ಕೊಂಡು ಹೋಗ್ಬೋದಿತ್ತ ಋಣ ಮುಗೀತಪ್ಪ ಹನುಮಂತ ನೀ ಇಲ್ಲೇ ಇರಿ ಅನ್ನೋದು. ನಾವ್ ಒಬ್ಬನ ಹೋದ್ನಿ ಹಂಗರ್ಕೆ ಆಗರಿ ನಂದು ನಿಂದು ಋಣ ಮುಗೀತಿ ಹನುಮಂತ ನೀ ಇಲ್ಲೇ ಓದ್ಬಿಡಿ ಊರಾಗ. ನಾನು ಹೋದ್ನಿ ಅವ್ರ ಕಡೆ ಒಂದು 20 ದಿನ ತಿಂಗಳ ಸನಿ ಅಜ್ಜ ಕೂಡ ಇದ್ದೇನೆ. ಇಲ್ಲಿ ಬರುದಿತ್ತಲ್ಲ ಇಲ್ಲಿ ಆಶ್ರಮ ಸಂಬಂಧ ಬಂದಿ ನೋಡಜ್ಜ ಹುಡುಕಲ್ ಕಟ್ಟಿ ಆಶ್ರಮ ಹಂಗ ಉಳಿತೈತಿ. ಅದ
ಎಲ್ಲಿ ಪತ್ರಿಕೆ ಹೋಗ್ಬೇಕು ಅವ್ರು ಮಾಡೋದು ಹಾ ನಾವು ಫೋನ್ ಮಾಡೋದು ಇಂಥ ಪುಲ್ಗಟ್ಟಿಗೆ ಹೋಗೋದಿಲ್ಲ. ಹೌದು ಅದನ್ನೇ ಹೇಳಿದ್ರಿ ಅವರು. ನಾಗನೂರವ್ರು ಬಂದಿದ್ರ ಬಂದವರೆಲ್ಲ ಕಬಲ್ ಮಾಡಿ ಇಂಥ ದಿನ ಬರೋಣ ಅಂತೆಲ್ಲ ಅವರು ಒಪ್ಪಿಗೆ ಕೊಟ್ಟ ಊಟಕ್ಕೆ ಕುಂತಾರ. ಊಟ ಮಾಡ್ಕೊಂತ ಪುಡುಕ್ಲು ಒಂದು ಆಶ್ರಮ ಅದು ಹಂಗ ಉಳಿತೈತಿ ನೋಡಿ, ಹಂಗ ಉಳಿತಲ್ಲ. ಅಲ್ಲೇ ಹೋಗು ನಡಿ, ನಾವು ಅದರ ಆಗೋದದ ಅಂತಂದ್ರು. ಹೇಳವ್ರಿಗೆ ನಾಗನೂರ್ ಅವ್ರಿಗೆ ನಾ ನಾವು ಹೇಳ್ಯಾರ ಹೇಳಕ್ ಹೋದ್ವಿ.